ಸಂವತ್ಸರಕ್ಕೆ ಬರಲು ಯಾವುದೋ ಒಂದು ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ಶ್ವಾಸದಿಂದ ಆಧರಿಸುತ್ತಿದ್ದ ನನ್ನ ಕೈಕ ಕಾಣುವುದೇ ಇಲ್ಲವಲ್ಲ. ಕೈಕ 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 ಕೈ ಓಹೋ, ಕೈಕೆಯು ಮಲಗಿರುಳು. ಆಭರಣಗಳು ಚೆಲ್ಲಾಡಿದ. ಕೆದರಿದ ಕೇಶರಾಶಿಯು ಮುಖವು ಬಾಡಿರುವುದು. ಕೈಕ ಏಕೆ ನನ್ನ ಮೇಲೆ ಕೋಪವೇ? ಕೈಕ ಏಕೆ ನನ್ನೊಡನೆ ಮಾತನಾಡುವುದಿಲ್ಲವೇ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ಕೈಕ ನನ್ನಿಂದೇನಾದರೂ ಅಪಚಾರವಾಗಿರುವುದೇ, ಅಥವಾ ನಿನ್ನ ದಾಸರಿಂದ ಏನಾದರೂ ವ್ಯತ್ಯಾಸವಾಗಿರುವುದೇ? ಕೈಕ ನನ್ನಲ್ಲಿ ಕೋಪವೇ? ಕೈಕ ಕೋಪ ಮಾಡ್ಬಾರ್ದೆ ಮಾನುನಿ ಕೋಪ ಮಾಡ್ಬಾರ್ದೆ. ಕೈಕ ಕೈಕ ಮಾನುನಿ ಕೋಪ ಮಾಡ್ಬಾರ್ದೆ ಮಾನುನಿ ಕೋಪ ಮಾಡ್ಬಾರ್ದೆ. ಕೈಕ ಕೈಕ ಏಕೆ ನನ್ನೊಡನೆ ಕೋಪವೇ ದೇವಿ? ಪ್ರೀತಿಗಿಂತಲೀಗ ತಾತನಾದೆನೆ. ಕೈಕ ನನ್ನೊಡನೆ ಕೋಪವೇ ದೇವಿ? ಪ್ರೀತಿಗಿಂತಲೀಗ ಪ್ರಾರ್ಥನಾದೆನೆ. ಪ್ರೀತಿಗಿಂತಲೀಗ ಪ್ರಾರ್ಥನಾದೆನೆ. ಕೋಪವೇಕೆ ನಿನಗೆ? ಕೈಕ ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೈಕ ಕೈಕ ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗು ಕೋಪ
ಕೈಕ ನನ್ನೊಡನೆ ಮಾತನಾಡುವುದಿಲ್ಲ ದೇವಿ, ಏಕೆ ನನ್ನಲ್ಲಿ ಕೋಪವೇ? ಯಾರು? ಓಹೋ, ಕೌಸಲ್ಯ ಮನೋಹರನೇನೋ. ಇದೇನು ಕೈಕ? ಮಹಾರಾಜರ ಆಗಮನವು ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯರ ಬಳಿಗಲ್ಲವಲ್ಲ. ಇದೇನು ಕೈಕ ಈ ರೀತಿ ಮಾತನಾಡ್ತಿರುವೆ? ಅದು ಸರಿ. ಪ್ರಾಣೇಶ್ವರ, ನಿಮಗೆ ಯಾರ ಮೇಲೆ ಅತಿಶಯವಾದ ಪ್ರೇಮವಿರುವುದು ಸ್ವಾಮಿ? ಇನ್ಯಾರ ಮೇಲಿರುವುದು ಕೈಕ? ನಿನ್ನನ್ನು ಬಿಟ್ಟರೆ ಮತ್ಯಾರ ಮೇಲೂ ಇಲ್ಲವಲ್ಲ. ಬನ್ನಿ, ಹೀಗೆ ಕುಳಿತುಕೊಳ್ಳಿ. ನನಗೆ ಇದಾವುದು ಒಂದು ತಿಳಿಯುತ್ತಿಲ್ಲ. ಬನ್ನಿ, ಇಲ್ಲಿ ಕುಳಿತುಕೊಳ್ಳಿ ಸ್ವಾಮಿ. ಕುಳಿತುಕೊಳ್ಳಿ. ಏನು ಹೇಳಿದಿರಿ? ಯಾರ ಮೇಲೆ? ನಿನ್ನ ಮೇಲಲ್ಲವೇ ಕೈಕ ನನ್ನ ಅಧಿಕವಾದ ಪ್ರೀತಿ ಇರುವುದು. ಪ್ರಾಣೇಶ್ವರ, ಹಾಗಾದರೆ ಭರತನ ಮೇಲೆ ನಿಮಗೆ ಪ್ರೇಮವಿಲ್ಲವೆಂದಾಯಿತು? ಅಯ್ಯೋ ಮರುಳೆ, ಅಯ್ಯೋ ಮರುಳೆ, ನನಗೆ ರಾಮನು ಬೇರೆ, ಭರತನು ಬೇರೆ. ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕ. ತಿಳಿದಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತ ಮೇಲೆ ಈ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಅರಿಯದವಳೆ. ಕೈಕ, ವಸಿಷ್ಠ ಮಾರ್ಸ್ಗಳು ನಿಶ್ಚಯಿಸಿದ ಶುಭ ಮುಹೂರ್ತವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ನೆರವೇರಿಸಬೇಕಾದಿತ್ತಲ್ಲವೇ ಕೈಕ? ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ. ಬಾ ಬಾ ಕೈಕ, ಕುಳಿತುಕೋ. ಬಿಡಿ. ಬಾ ಕೈಕ, ಬಿಡಿ ಸ್ವಾಮಿ. ಬಾ ಕೈಕ, ಕುಳಿತುಕೋ. ಕೈಕ, ಇಂಥ ಸಂತೋಷದ ಸಮಯದಲ್ಲಿ ನಿನಗೆ ಏನು ಬೇಕು ಕೇಳು ಕೈಕ. ನಾನು ಏನು ಕೇಳಿದ್ರು ನಡೆಸಿಕೊಡುವಿರಾ? ಓಹೋ, ಇಂಥ ಆನಂದದ ಸಮಯದಲ್ಲಿ ನೀನು ಏನು ಕೇಳಿದ್ರು ನಡೆಸಿಕೊಡುವನು ಕೈಕ, ಕೇಳು. ಹಾಗಾದ್ರೆ ಪ್ರಾಣೇಶ್ವರ, ಹಿಂದೆ ದೇವಾಸುರೊಡನೆ ಯುದ್ಧ ಮಾಡುವ ಸಮಯದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಕೈಕ. ಅವುಗಳನ್ನು ನಡೆಸಿಕೊಟ್ಟಿರುವಿರಾ? ಸಮಯ ಬಂದಾಗ ನೀನೇ ಕೇಳಿಕೊಳ್ಳುತ್ತೀನಿ ಎಂದು ಹೇಳಿದ್ಯಲ್ಲ ಕೈಕ. ಹಾಗಾದ್ರೆ ಅದನ್ನು ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ನಿಜ ಸ್ವಾಮಿ, ಅದರಲ್ಲೂ ನನ್ನದೇ ತಪ್ಪಾಯಿತು. ಹಾಗಾದರೆ ಸ್ವಾಮಿ, ಈಗ ಆ ವರಗಳನ್ನು ಕೇಳಿಕೊಳ್ಳುತ್ತೇನೆ, ನಡೆಸಿಕೊಡುವಿರಾ? ಓಹೋ, ಇಂಥ ಆನಂದದ ಸಮಯದಲ್ಲಿ ನೀನು ಏನು ಬೇಕಾದರೂ ಕೇಳು ಕೈಕ, ನಾನು ನಡೆಸಿಕೊಡುತ್ತೇನೆ. ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ ಪ್ರಾಣೇಶ್ವರ? ಹೋಗಲಿ ಬಿಡಿ. ಹಾಗಾದರೆ ಈಗ ಕೇಳುತ್ತೇನೆ ಸ್ವಾಮಿ, ನಿಮ್ಮ ಅತಿಶಯವಾದ ಪ್ರೇಮ ಯಾರ ಮೇಲಿರುವುದು? ನಿನ್ನ ಮೇಲಲ್ಲವೇ ಕೈಕ? ನನ್ನ ಮೇಲೆಯೇ? ಹೌದು. ನನ್ನ ಹೊರತಾಗಿ ಮತ್ತಾರ ಮೇಲೆ ಇಲ್ಲವೇ ನಿಮ್ಮ ಪ್ರೇಮ? ಇಲ್ಲವಲ್ಲ ಕೈಕ. ಪ್ರಾಣೇಶ್ವರ, ಸರಿಯಾಗಿ ಆಲೋಚಿಸಿ ನೋಡಿ. ಇಲ್ಲವಲ್ಲ ಕೈಕ, ನಿನ್ನನ್ನು ಬಿಟ್ಟರೆ ಮತ್ಯಾರ ಮೇಲೂ ಅಧಿಕವಾದ ಪ್ರೀತಿ ಇಲ್ಲವಲ್ಲ ಕೈಕ. ನಾನು ಪದೇ ಪದೇ ಕೇಳುವುದಿಲ್ಲ, ಇದು ಕೊನೆಯ ಬಾರಿ ಕೇಳುತ್ತಿರುವೆನು. ನನ್ನ ಹೊರತಾಗಿ ಮತ್ತಾರ ಮೇಲೆ ಇಲ್ಲವೇ ನಿಮ್ಮ ಪ್ರೇಮ? ಮರೆತಿದ್ದನು ಕೈಕ, ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಅಧಿಕವಾದ ಪ್ರೀತಿ ಇರುವುದು ಕೈಕ. ನೋಡಿದ್ರು ಈಗಲೇ 2 ಮಾತುಗಳನ್ನು ಆಡುತ್ತಿರುವಿರಿ. ಇನ್ನು ನಿಮ್ಮ ಬಳಿಯಲ್ಲಿ ವರಗಳನ್ನು ಕೇಳುವ ಬಗೆಯಾದರೂ ಹೇಗೆ? ಕೈಕ, ಆತನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಆತ್ಮೀಯ ಪ್ರೇಮ ಕೈಕ. ಹೋಗಲಿ ಬಿಡಿ.
ಹಾಗೆ ಆಗಲಿ, ಬನ್ನಿ ಕುಳಿತುಕೊಳ್ಳಿ. ಪ್ರಾಣೇಶ್ವರ, ಹಾಗಾದ್ರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಆಣೆಯಾಗಿ ನಾನು ಕೇಳುವ ವರಗಳನ್ನು ನಡೆಸಿಕೊಡುತ್ತೇನೆ ಎಂದು ನೀವು ನನಗೆ ಭಾಷೆ ಕೊಟ್ಟರೆ ಆಗ ಆ ವರಗಳನ್ನು ಕೇಳಿಕೊಳ್ಳುತ್ತೇನೆ. ಏನು ಹೇಳಿದೆ ಕೈಕಾ? ಕೈಕಾ ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆಯು ಬೇಡ ಕೈಕಾ. ಸಾಧ್ಯವಿಲ್ಲ. ನಿನ್ನಾಸೆ ಏನಿದ್ದರೂ ಹೇಳು, ನಾನು ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ. ಅದೆಂದಿಗೂ ಸಾಧ್ಯವಿಲ್ಲ. ನೀವು ರಾಮನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ಯಾವಾಗಲೂ ನನ್ನ ವಿಷಯದಲ್ಲಿ ವಿರೋಧವನ್ನು ಆಚರಿಸುತ್ತಿದ್ದ ನೀನು ಈ ದಿನ ನಿನ್ನ ಮಾತಿನ ರೀತಿಯೇ ಬದಲಾಗಿರುವುದಲ್ಲ ಕೈಕಾ? ಇನ್ನೇನು ತಾನೇ ಕೇಳುವಳು ಕೈಕಾ? ಕೈಕಾ, ಪ್ರಾಣೇಶ್ವರ, ನನ್ನ ದೇಶ ಪುತ್ರನಾದ ಶ್ರೀರಾಮಚಂದ್ರನ ಆಣೆ ಆಗಿಯೂ ನಡೆಸಿಕೊಡುವರು. ಹೇಳ ಕೈಕಾ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಕೇಳಿಕೊಳ್ಳಲೆ ಸ್ವಾಮಿ. ಕೇಳಿಕೊಳ್ಳು ಕೈಕಾ. ನೀವು ಕೋಪ ಮಾಡುವುದಿಲ್ಲ ತಾನೇ? ಇಲ್ಲ, ಮಾಡುವುದಿಲ್ಲ. ಹಾಗಾದ್ರೆ ಈಗ ಕೇಳಿಕೊಳ್ಳಲೆ. ಕೇಳಿ ಸ್ವಾಮಿ, ಹಾಗಾದ್ರೆ ನನ್ನ ಮೊದಲನೇ ವರಕ್ಕೆ ಈಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಿ. ಕೈಕಾ, ಏನು ಹೇಳಿದೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಹೌದು ನಿನ್ನ ಮಗನಾದ ಭರತನಿಗೆ ಕಟ್ಟುವುದೇ ಕೈಕಾ? ನಿಜ. ಸರಿ ಸರಿ ಕೈಕಾ. ಇನ್ನು ನಿನ್ನ ಎರಡನೇ ವರ ಯಾವುದು ಕೈಕಾ? ನನ್ನ ಎರಡನೇ ವರಕ್ಕೆ ರಾಮಚಂದ್ರನು ನಾರುಮಡಿ ನಟ್ಟು ಜಠಾವಲ್ಕಲ ಧಾರಿಯಾಗಿ ಪುರಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಯಾರು ಮಾತನಾಡ್ತಿರುವರು? ಕೈಕೆ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ, ಅವಳಂತೆ ವೇಷವನ್ನು ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಒಂದು ಭೂತವೆಂದು ತೋರುತ್ತಿರುವ ಪ್ರಾಣೇಶ್ವರ. ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸಿದ್ದ ನನ್ನ ಕೈಕಾ ಅವನಿಗೆ ವನವಾಸವನ್ನು ಯಾಚಿಸಿದಳು ಅಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ. ಸರಿ ಕೈಕಾ, ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಏ ಕೈಕಾ ಸ್ಥಳಪಲ್ಲಾಟವಾಗಿ ಕೈಕಾ ಸ್ಥಳಪಲ್ಲಾಟವಾಗಿ ಈ ದಿನ ಮಾತನಾಡ್ತಿರುವೆ ಕೈಕಾ. ಎಲ್ಲಿ ಕೈಕಾ? ಎಲ್ಲಿ? ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ ಕೈಕಾ. ಈ ಪಾರ್ಶ್ವದಲ್ಲಿ ನಿಂತು ಹೇಳು. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ. ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ ನಡೆಯಲೇಬೇಕು. ಹರಸಿಡಿಲು ಬಡಿದಿರದ ವಚನದ ಮಾತಿಗೆ ಬಡಿದು
ಮಚಲ ಸೇರಿದಂತ ಅಯ್ಯೋ ರಾಮ ರಾಮಚಂದ್ರ ಕೇಳಲಾರೆ, ಸಾಕು ಸಾಕು, ಕೇಳಲಾರೆನು ಕೈಕಾ, ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು ಕೈಕಾ? ಸುಮ್ಮನೆ ಇರಿ ಕೈಕಾ. ಕೋಮಲ ಹೃದಯವನಾದ ರಾಮನಿಗೆ ಈ ವಿಷಯವು ತಿಳಿದರೆ ಕೈಕಾ ಎಷ್ಟನ್ನು ನೊಂದುಕೊಳ್ಳುವನು ಕೈಕಾ. ನೊಂದುಕೊಳ್ಳಲಿ ಬಿಡಿ. ಅಲ್ಲದೆ ಈ ಅಯೋಧ್ಯ ಜನರು ಪರಿಪರಿಯಾಗಿ ಹಾಡಿಕೊಳ್ಳುವುದಿಲ್ಲ. ಹಾಡಿಕೊಳ್ಳಲಿ ಬಿಡಿ ಕೈಕ. ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗು ಎಂದು ಆಜ್ಞಾಪಿಸಬೇಡ ಕೈಕ. ಸಾಧ್ಯವಿಲ್ಲ. ಏಕೆಂದರೆ ರಾಮನು ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣವೇ ಕುರುಳಿವಾಗುವುದು ಕೈಕ. ಆಗ ನೀನು ಹಿದವಿಯಾಗಿ ಜನರ ನಿಂದನೆಗೆ ಗುರಿಯಾಗುವೆ ಕೈಕ. ಪ್ರಾಣೇಶ್ವರ, ಜನರ ನಿಂದನೆಗೆ ಗುರಿಯಾಗುವೆ. ನನ್ನ ಮಾತನ್ನು ಕೇಳು ಕೈಕ. ನೀವೇನೇ ಹೇಳಿದ್ರು ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧವು. ಬೇಡ ಕೈಕ, ಬೇಡ. ಈ ಹಠ, ಈ ಛಲ ನಿನಗೆ ಒಳ್ಳೆಯದಲ್ಲ ಕೈಕ. ಓಹೋ, ಬೇಡ ಕೈಕ, ಬೇಡ ಕೈಕ. ಛಲವೋ ರಾಮಗಳು ಬೇಡ, ಲಾಲನೆ ಕೈಕ, ಬೇಡ ಕೈಕ. ಸಾಧ್ಯವಿಲ್ಲ. ಬೇಡ ಕೈಕ.
ಬೇಡದೇವಿ ಬಿಡುತ್ತಿ ಕೋಪವ ನನ್ನೋಳು ಸರವ ಪ್ರಾಣೇಶ್ವರ ಪೂಜಿಸನ ನಿನ್ನೋಳು. ಕೈಕಾ ಕೈಕಾ ಚಾಲವು ರಾಮನೊಳು ಬೇಡ ಚಾಲನೆ ದಯದೆ ನನ್ನೋಡ. ಕೈಕಾ ಬೇಡ ರಾಮನಲ್ಲಿ ಚರವು ಬೇಡ ಸಾಕು ಮಾಡಿ ಮಗಳ. ಬೇಡ ಕೈಕಾ. ಸುಮ್ಮನೆ ಅಯ್ಯೋ ಬಾಲೋತಿ ಭಾರತಗೆ ರಾಜವ ಇದೇ ಸ್ವಾಮಿ. ಕೈಕಾ ಕೈಕಾ ಭಾರತಗೆ ರಾಜವ ಹೋಲಿಸು ರಾಮನೊಲು ವಾಸವ. ಕೈಕಾ ಕೈಕಾ ಬೇಡ ಕೈಕಾ. ಕೊಡುವೆ ಭಾರತಗೆ ರಾಜವ ಹೋಲಿಸು ರಾಮನೊಲು ವಾಸವ. ಸಾಧ್ಯವಿಲ್ಲ. ಅಧ್ಯಾತ್ಮನೋ ಕೈಕಾ ಧರ್ಮಾತ್ಮನೋ ಕೈಕಾ ಸತ್ಯಾತ್ಮನೋ ಧರ್ಮಾತ್ಮನೋ ನನ್ನ ರಾಮನು ನಿಮ್ಮ ರಾಮನು ನನ್ನ ಮುದ್ದು ರಾಮನು ಆಹಾ ಅದೇ ಆ ನಿಮ್ಮ ಮುದ್ದು ರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕಾ ಸುಗುಣಾಮಿ ರಾಮನೋ ಆಹಾಹಾಹಾ. ಸಾಕು ಸುಮ್ಮನೆ ಇರಿ. ಚಾಲವೋ ರಾಮನೋ
ಕೈಕ, ನಿನ್ನವಿಷ್ಟದಂತೆ ನಿನ್ನ ಮಗನಾದ ಭರ್ತನಿಗೆ ಈ ರಾಜ್ಯ ಪಟ್ಟಾಭಿಷೇಕ ಮಾಡ. ಆಗಲಿ. ಆದರೆ ರಾಮನು ಕಾಡಿಗೆ ಹೋಗುವುದನ್ನು ತಪ್ಪಿಸು ಕೈಕ. ಇದೋ ನಿನಗೆ ಸಾಧ್ಯವಿಲ್ಲ. ಬೇಡಿಕೊಳ್ಳಿರು ಕೈಕ. ನೀವು ಏನು ಹೇಳಿದ್ರು ನಾನು ಕೇಳತಕ್ಕವಳಲ್ಲ. ಅಯ್ಯೋ ಅಯ್ಯೋ, ಕೈಕ, ನೀನು ರಾಮನಲ್ಲಿಟ್ಟಿದ್ದ ಪ್ರೀತಿ ಶ್ವಾಸವು ಏನಾದವು ಕೈಕ? ಏನಾದವೆ? ಎಲ್ಲವೂ ಈ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾದ. ಕುಲಘಾತಕಿ, ನಿನ್ನನ್ನು ಮಣಿ ಆಹಾರವೆಂದು ಧರಿಸಿದನಲ್ಲೇ ಅದು ಮಣಿಹಾರವೆಂದು ಕುಕ್ಕಿದ್ದಲ್ಲೇ. ಏನು ನನ್ನದು ಕಪಟ ನಾಟಕ? ಹೌದು. ಅಯ್ಯೋ ಅಯ್ಯೋ, ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿಗೆ ತಕ್ಕ ಪ್ರಾಯಚಿತ್ತವೇ ಆಯಿತು. ನೀನು ನಾರಿಯಲ್ಲ ಪ್ರಾಣೇಶ್ವರ. ಸೂರ್ಯ ವಂಶವನ್ನೇ ನುಂಗಲು ಬಂದ ಮಾರಿ ಪ್ರಾಣೇಶ್ವರ. ನನಗೆ ಮುಖವನ್ನು ತೋರಿಸಬೇಡ, ತೊಲಗು ಆಚೆ. ಆಹಾ, ಸುಮಂತ್ರ, ಮಹಾರಾಜರು ಸಹ ಅದೇ ಆಲೋಚನೆಯಲ್ಲಿರುವರು. ನೀನು ಈಗಲೇ ಹೋಗಿ ಆ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಬೇಡ ಕೈಕ, ಅಲ್ಲೇ ಇರು. ಬೇಡ, ರಾಮನನ್ನು ಇಲ್ಲಿಗೆ ಬರಮಾಡಬೇಡ ಕೈಕ. ಇದಾ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವನು ಕೈಕ. ಸಾಧ್ಯವಿಲ್ಲ ಸ್ವಾಮಿ, ನೀವು ಏನೇ ಹೇಳಿದ್ರು ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ, ಇದು ಶತಸಿದ್ಧ. ಒಂದು ವೇಳೆ ನೀವೇನಾದ್ರೂ ಆಡಿದ ಮಾತಿಗೆ ತಪ್ಪಿ ನುಡಿದಂತೆ ಆದರೆ ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದ್ರೆಂದು ಈ ಲೋಕದ ತುಂಬ ಡಂಗೂರದ ಮೂಲಕ ಸಾರಿಸಿ ಬಿಡುತ್ತೇನೆ. ಹೊರ ತೊಲಗು ರಾಕ್ಷಸಿ. ನನ್ನ ಹವಯವೈಗಳು ಹಯ ಧರ್ಮನು ಮೀರಿ ಮೇರೆ ಹೋಗುತ್ತದೆ. ಪ್ರಾಣೇಶ್ವರ, ಹಸ್ತವೋ ಶತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಕ್ಕೆ ಆದ ನಿನ್ನನ್ನು ಅಲ್ಲದೆ ಕ್ಷಣ ಮಾತ್ರವು ಈ ಭೂಮಿಯ ಮೇಲೆ ನಿನ್ನನ್ನು ಇರಗೊಡಲಾರೆನು. ಸಮಾಧಾನದಿಂದರು ಜನಕ, ಸಮಾಧಾನವಾಗು. ಅಮ್ಮ, ಏನಿದು? ಈ ದಿವಸ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನಮ್ಮ? ಆಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ತಂದೆಯವರು ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಪರಿತಪಿಸುತ್ತಿರುವುದು. ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಾಗಿದ್ದೇನೆ. ಓಹೋ, ಇಲ್ಲಿವರೆಗೂ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ ಆಗಬೇಕೇನು? ರಾಮಚಂದ್ರ, ನಿನಗೆ ಏಕೆ ಬೇಕು ಆ ಗೊಡವೆ? ಸುಮ್ಮನೆ ಬಿಟ್ಟು ಬಿಡು. ಅಮ್ಮ, ಎಂದು ನೀನು ನನ್ನ ಮೇಲೆ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವೇನೆಂದು ತಿಳಿಸು ತಾಯಿ. ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡುವೆನು. ಹಾಗಾದ್ರೆ ಹೇಳುವೆನು ಕೇಳು. ಹಿಂದೆ ದೇವಾಸುರನ ಯುದ್ಧ ಮಾಡುವ ಸಮಯದಲ್ಲಿ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ
ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನೇ ಈಗ ನಡೆಸಿಕೊಡಬೇಕೆಂಬುದಾಗಿ ಕೇಳಿಕೊಂಡಿರುವೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡಿರುವೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥಪಡಬೇಕೆ? ಅಮ್ಮ, ಭರತನ್ಯಾರು, ನಾನ್ಯಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೇನಮ್ಮ ಈ ನೆಲವನ್ನು? ಹಾಗಲ್ಲ, ನಿನ್ನ ಇಷ್ಟದಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿನ್ನ 2ನೇ ವರ ಯಾವುದು ತಾಯಿ? ನನ್ನ 2ನೇ ವರಕ್ಕೆ ನೀನು ನಾರುಮಳೆ ನುಟ್ಟು ಜಠಾವಲ್ಕಲ ಧಾರಿಯಾಗಿ ಪುರಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವೆನು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಬಾರಮೋ ಹರಿಪುದ ಮಾತೆ ನೀನೋ ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಬಾರಮೋ ಧರಿಪುದಂಬಾಟಿಸಿದ ಮಾತೆ ನೀನೋ ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಯ ಭೇದ ವಿಧದಲ್ಲಿ ಬಗೆದ ಮಾತೆ ನೀನೋ ಅಮ್ಮ. ಅಮ್ಮ, ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೆನ್ನ ಅಮರ ಕೀರ್ತಿಯಂಗೊಳಿಸಿದ ಮಾತೆ ನೀನೋ ಅಮ್ಮ. ವನವಾಸನೆ ಪದಿಂದ ಮುಗಿ ಜನರ ಸೇವಿಸುವ ವನವಾಸನ ಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನ್ನು ಗೆದ್ದ ಮಾತೆ. ವನವಾಸನ ಪದಿಂದ ಮುನಿ ಜನರು ಸೇವಿಸುವ ಘನ ಪದವಿಯನ್ನು ಗೆದ್ದ ಮಾತೆ ನೀನೋ ಅಮ್ಮ. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ. ಹೆಚ್ಚಿನ ತ್ರಿವಾದ ಇನ್ನುಂಟೆ ಬೂದ ಇಷ್ಟಯದಿ ವನವಾಸ ಗೊತ್ತಿಗೆನು ತಿನ್ನುತ್ತೇ. ಎಚ್ಚರಿಸು ಪಿತನನು ನಮಿತಿ ಹೋಗುವೆನು ಮಾತೆ ಅಮ್ಮ.
ಅಮ್ಮ ಹಿಂದೆ ಜನರಾಡುತ್ತಿದ್ದರು. ಕೈಕೆಯ ಮಾತೆಯ ಮಗ ಭರತನಿಗಿಂತಲೂ ಕೌಸಲ್ಯ ಮಗ ರಾಮಚಂದ್ರನ ಮೇಲೆ ಕೈಕಾ ಮಾತೆಗೆ ಅತಿಶಯವಾದ ಪ್ರೀತಿ ವಾತ್ಸಲ್ಯ ಇರುವುದೆಂದು ಜನರಾಡುತ್ತಿದ್ದರಮ್ಮ. ಆದರೆ ಈ ದಿವಸ ನನ್ನ ಕಣ್ಣಾರ ಕಂಡೆನಮ್ಮ. ಈ ಕೋಸಲ ಸಾಮ್ರಾಜ್ಯ ಭಾರವನ್ನು ನಾನು ಆಳಲು ನಿಸಕ್ತನೆಂದಲು ಇದಕ್ಕೆ ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಋಷಿಮುನಿಗಳ ಪಾದ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದ ತಾಯಿ. ಆಗಲಿ ತಾಯಿ, ನಿನ್ನ ಇಷ್ಟದಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೋಗುವೆನು. ಈ ವಿಚಾರವನ್ನು ಮಾತೆಯವರಿಗೂ ಮತ್ತು ಜಾನಕಿಗೂ ತಿಳಿಸಿ ಬರುವೆನು. ಅಮ್ಮ, ನಾನು ಬರುವ ತನಕ ತಂದೆಯವರ ರಕ್ಷಣಾ ಭಾರವು ನಿನಗೆ ಸೇರಿದೆ ತಾಯಿ. ಅದು ನನಗೆ ತಿಳಿದಿರುವುದು. ಯಾವ್ದನ ಕೆರೆಗೋಬಾಗು ತಗೊಂಡೋಗಿ ಎತ್ತಾಕ್ಬಿಡ್ತೀನಿ ಬನ್ರಿ. ಏನ್ ನಮ್ಮ ಮಕ್ಕಳು ನೋಡ್ರಿ ಹೇಗೆ ನಿಂತಿದ್ದಾವೆ. ಹಾಲು ಕುಡ್ಸೇ ನಿನ್ನ ನೆಗದು ಬಿದ್ದು ಹೋಗ. ಹುಟ್ಟಬಾರದು, ಈ ಮನುಷ್ಯನಾಗ ಹುಟ್ಟಬಾರದು. ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬ್ರಾಹ್ಮಣರನಾಗ ಹುಟ್ಟಬಾರ್ದು. ನಾಲಿಗೆ ಸೇದೋಗ ಬ್ರಾಹ್ಮಣರನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬಡವನಾಗ ಹುಟ್ಟಬಾರ್ದು. ಬಡವನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಮದುವೆ ಆಗಬಾರ್ದು. ಮದುವೆ ಆಗಬಾರ್ದು, ಮದುವೆ ಆದ್ರೂ ಚಿಂತೆ ಇಲ್ಲ, ನೆಗದು ಬಿದ್ದು ಹೋಗ. ಮಕ್ಕಳ ನೋಡ್ರಿ ಯಾಕೆ ನಿಂತಿದ್ದಾವೆ. ಬಡ್ಕಂಡೆ ನಮ್ಮ ತಂದೆಗೆ ವಂಶ ಬೆಳಿಬೇಕು ಮಾಡ್ಕೊಳ್ಳೋ ಗಂಟು ಹಾಕ್ಬಿಟ್ಟು ವರ್ಷ ಆದ್ರೂ ಅವಳು ಹೊಟ್ಟೆ ಒಳಗಡೆ ಒಂದು ಎಗಣದ ಮರಿ ಗತ್ತಿಲ್ಲ ರೀ. ವಂಶ ಬೆಳೆ ರೀತಿ ಕಾಣಿಸ್ತಾ ಇಲ್ಲ ಕಣೋ ಮಗನೇ. ಎರಡನೇ ಮದ್ವೆ ಮಾಡ್ಕೊ ಅಂತ ಎರಡನೇ ಮದ್ವೆನೂ ಮಾಡಿದ್ರು. ವರ್ಷಕ್ಕೆ ಇವಳು ಗರ್ಭವತಿ ನೋಡಿ. ಮೊದ್ಲು ಮಾಡ್ಕೊಂಬಂದಿದ್ನಲ್ಲ ಅವಳು ಗರ್ಭವತಿ. ಇವಳೇ ಇರ್ತಾಳೆ ಅಂತ ಇವಳು, ಇವಳೇ ಇರ್ತಾಳೆ ಅಂತ ಇವಳು. ನಾಲಿಗೆ ಕೇಳೋದು ಪೈಪೋಟಿ ಇಬ್ರು. ಇವನು ಬಾಯಿಗೆ ಏನನ ತುರುಕ್ ಪುಡ್ಯಾನೆ ಅಲ್ಲ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ಒಂಟಿ ಬ್ರಾಹ್ಮಣರು ಹೋಗ್ಬಾರ್ದು. ಯಾರಾದ್ರೂ ಬರ್ತಾರೇನೋ ಅಂತ ನೋಡ್ತಾ ಇದ್ದೀನಿ. ನೋಡ್ಬೇಕು. ಮುಂಡೆದು ಬಂದು ಹೇಗೆ ನಿಂತುಬಿಟ್ಟಿದೆ. ಏನ್ರಿ ಏನ್ರಿ ನಿಮ್ಮ ಹೆಸರು? ಹಾಸ್ಯಭರಿತವಾಗಿದೆ ನಿಮ್ಮ ಮುಖ. ಮಾತು ಬರಲ್ವೇನ್ರಿ? ನಾಲಿಗೆ ಸೇದ್ ಹೋಗ. ಅಲ್ಲ ಇವನು ಕರ್ಕೊಂಡೋಗಿ ನಾನು ಏನು ಮಾಡಲಿ? ಇರ್ಲಿ, ವಿಚಾರ ಹೇಳ್ಬಿಡೋಣ. ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮವರು. ತುಳಸಿ ಪೂಜೆ ಏನು ಕೇಳಿ ಇದು ನನ್ನ ನೋಡ್ರಿ. ರಾಮಚಂದ್ರಪ್ಪ ಅವ್ರ ಪಟ್ಟಾಭಿಷೇಕ. ಆ ರಾಮಚಂದ್ರಪ್ಪ ಅವ್ರ ಪಟ್ಟಾಭಿಷೇಕ ಹೋಗೋಣ್ವೆ. ಚಟಾನೆ ಸ್ವಾಮಿ, ಇದು ಬೇರೆ ಕಲ್ತಿದ್ದೀರಾ? ಆಗಬಹುದು, ಕೊಡ್ತೇನೆ. ಇದೆ ತಗೊಳ್ಳಿ. ಗುಂಡಮ್ಮನ ಉಂಡೆನೇಸೆ ಹಾಕೊಳ್ಳಿ. ಹಾಕೊಳ್ಳೋ ವಿಧಾನನ ಟಿಕ್ ಹಾಕೊಳ್ಳಿ. ರೇ ತಿಕ್ಕಿ ತಿಕ್ಕಿ ಹಾಕೊಳ್ಳಿ. ಇವನ್ ನಾಲಿಗೆ ಸೇದೋಗ ಹೋಗಣೆ.